ಎಷ್ಟೋ ಜನ ಇವತ್ತು ಯಾರು ನೋಡಲ್ಲ ಅಂತೇಳಿ ಗುಟ್ಟಾಗಿ ಪಾಪ ಮಾಡ್ತಾರೆ, ಆದರೆ ಜನರ ಮುಂದೆ ವೇಷ ಹಾಕ್ತಾರೆ. ಆದರೆ ಅಂಥ ಒಂದು ಪಾಪನೂ ಸಹ ದೇವರು ಬಯಲಿಗೆ ತಂದುಬಿಡ್ತಾರೆ. ಯಾಕಂದರೆ ಕತ್ಲೆಯಲ್ಲಿ ನಡೆಯುವುದು, ಬೆಳಕಲ್ಲಿ ನಡೆಯೋದು ಎಲ್ಲನೂ ದೇವ್ರಿಗೆ ಗ್ರಹಿಸೋ ಶಕ್ತಿ ಆಗಿದೆ. ಯಾಕಂದರೆ ಆತನಿಗೆ ಕತ್ತಲೆಯು ಬೆಳಕು ಎರಡೂ ಒಂದೇ, ಬೆಳಕಾಗೇ ಇದ್ದಂತೆ. ಅದಕ್ಕೆ ನೀವು ಮಾಡುವಂಥ ಗುಟ್ಟಾದಂಥ ಪಾಪ ಅದು ದೇವರು ಒಂದಿನ ಬಯಲಿಗೆ ತಗೊಂಬಂದರೆ ಅವಮಾನ, ನಿಂದೆ, ನಾವು ಬದುಕೋಕ್ಕಾಗುತ್ತಾ ಇಲ್ಲ. ಅದರಿಂದ ದೇವ್ರ ಹತ್ರ ಈ ವೇಳೆಯಲ್ಲಿ ನಿಮ್ಮನ್ನೇ ಸರೆಂಡರ್ ಮಾಡಿ ಪಾಪನ ಅರಿಕೆ ಮಾಡಿ ಪಾಪನ ಬಿಟ್ಬಿಡಿ. ಈ ದೇಹದ ಆಸೆ ಸಂಬಳ ಮರಣ. ಈ ದೇಹದ ಆಸೆ ಬೇಡ. ಈ ದೇಹದ ಆಸೆನೇ ನಮ್ಮನ್ನು ಕಣ್ಣಿನ ಆಸೆ, ಯೋಚನೆ, ಕೆಟ್ಟ ಆಲೋಚನೆಗಳು ಅದೆಲ್ಲ ನಮ್ಗೆ ಯಾರಿಲ್ಲ ಅಂತ ಯಾಕೆ ಅಂದ್ಕೊತೀರ ರೀ? ಅಯ್ಯೋ ಗಂಡಸಿಲ್ದೆ ಮನೆ ಇದು, ಆ ರೀತಿಯೆಲ್ಲ ಯೋಚನೆ ಮಾಡ್ತೀರಿ. ಹೆಂಗ್ಸಿಲ್ದೆ ಮನೆ ಇದು, ಅದೆಲ್ಲ ಯೋಚನೆ ಮಾಡಿರಿ. ದೇವ್ರು ನಮ್ಗೆ ಕೊಟ್ಟಂಥ ನಿಯಮ ಕಾಲದಲ್ಲಿ ನಾವು ಓಡಬೇಕು. ದೇವ್ರ ಸಹಾಯನ ಪಡೀರಿ. ದೇವ್ರು ನಿಮ್ಮ ಜೊತೆಗಿರ್ತಾರೆ. ದೇವ್ರು ಒಬ್ರು ಇದ್ದರೆ ಯಾವ ಮನುಷ್ಯರು ಬೇಡ. ಆ ಡೀಪಲ್ಲಿ ನೀವು ಹೋಗಿ ದೇವ್ರ ಸಹಾಯ ಇದ್ದರೆ ಮನುಷ್ಯನ ಸಹಾಯ ಝೀರೋ. ಮನುಷ್ಯನ ಬೇಡಬೇಕಾದ್ರೆ ನಾವು ನಮ್ಮ ದುಃಖ, ನಮ್ಮ ವೇದನೆ, ಹೃದಯ, ಆಲೋಚನೆ ಎಲ್ಲ ಆತನ ಗ್ರಹಿಸಲು ಶಕ್ತನಾಗಿದ್ದಾನೆ. ನೀವು ಪ್ರಾರ್ಥನೆ ಮಾಡುವಾಗ ಆತನ ಗೊತ್ತು ನಿಮ್ಗೇನು ಬೇಕಂತ ಗೊತ್ತು. ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರಂತೆ ದೇವ್ರು. ನಿಮ್ಮ ಅಗತ್ಯಗಳೆಲ್ಲ ಕೊಡ್ತಾರೆ. ಯಾಕೆ ಈ ಮನುಷ್ಯನ ನಡ್ಕೊಂಡು ಹೋಗ್ತೀರಾ? ಮನುಷ್ಯ ಅವ್ನು ಬೇರೆ ಉಸಿರು, ಅವ್ನು ಸತ್ತರೆ ಅವನ ಆಲೋಚನೆ ಎಲ್ಲ ಅಲ್ಲಿಗೆ ಹೋಯ್ತಂದ್ರೆ ದೇವ್ರು ವಾರ್ತಿರ್ತದೆ. ಅಂಥ ಮನುಷ್ಯನ ನೀವು ಹುಡುಕಬೇಡಿ, ದೇವ್ರನ್ನ ಹುಡುಕ್ರಿ. ಜೀವನ ದೇವ್ರನ್ನ ನೀವು ಹುಡುಕ್ರಿ. ದೇವ್ರು ನಿಮ್ಮನ್ನು ಆಶ್ವಸಿಸಿ ನಿಮ್ಮನ್ನು ಮೇಲಕ್ಕೆ ಎತ್ತಾರೆ. ಕೆಳಗಾಕೋ ದೇವರಲ್ಲ. ಆತನ ತಾಯಿ ತಂದೆ ಮತ್ತೆ ನಾನು ನಿನ್ನ ಮರೆಯೋದಿಲ್ಲ, ತೋರಿದಿಲ್ಲ ಅಂತಾರೆ. ಅಂಥ ದೇವ್ರನ್ನ ಹುಡುಕ್ರಿ, ಮನುಷ್ಯನ ಹುಡುಕಬೇಡಿ. ದೇವ್ರನ್ನ ನಂಬ್ರಿ, ನಿತ್ಯ ಜೀವನ ಕಾಣ್ರಿ. ಆಮೇಲೆ ಪ್ರೈಸ್ ದ ಲಾರ್ಡ್. ಆಮೇಲೆ